ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಷಯದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ 3ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. 8th ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಭಾಷೆಗೆ, ಅದೇ ರೀತಿ ನಾವು ಸೋಷಿಯಲ್ ಮತ್ತು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಈ 4 ಸಬ್ಜೆಕ್ಟಿಗೆ ನಾವು ಕಲಿಕಾ ಬಲವರ್ಧನೆಯ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಶೀರ್ಷಿಕೆ 3 ಪ್ರಾಚೀನ ನಾಗರಿಕತೆ. ಸೊ ಮೊದಲನೇದಾಗಿ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳ. ಕೆಳಗಿನ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸಿಂಧೂ ನಾಗರಿಕತೆಯ ನೆಲೆಗಳನ್ನು ಗುರುತಿಸಿ. ಸೊ ಇಲ್ಲಿ ನಿಮಗೆ ಯಾವ್ಯಾವನ್ನ ಗುರುತಿಸ್ಬೇಕು ಅವ್ರು ಕೊಟ್ಟಿದ್ದಾರೆ. ಇದು ಹರಪ್ಪ, ನೆಕ್ಸ್ಟ್ ಇದು ಕಾಲಿಬಂಗನ್, ಮೊಹೆಂಜೊದಾರೋ, ಇದು ಧೋಲಾವೀರ, ನೆಕ್ಸ್ಟ್ ಲೋಥಾಲ್. ಸೊ ಇದಿಷ್ಟನ್ನು ಗುರುತಿಸಿದ್ದೀನಿ. 3ನೇ ಪ್ರಶ್ನೆ, ಇಂದು ಸರಸ್ವತಿ ನಾಗರಿಕತೆಯು ಜಗತ್ತಿನ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿತ್ತು ಎಂಬುದನ್ನು ಯಾವ ಅಂಶಗಳು ನಿರೂಪಿಸ್ತವೆ? ಸೊ ನಾವು ಆ ನಾಗರಿಕತೆಯನ್ನು ನೋಡಿದಾಗ ನಾವು ಅದು ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಅಲ್ಲಿ ಸುಸಜ್ಜಿತವಾದಂತಹ ನಗರ ನಿರ್ಮಾಣ ವ್ಯವಸ್ಥೆ ಇತ್ತು. ಯಾಕೆಂದರೆ ಆ ಕಾಲದಲ್ಲಿ ಈಜಿಪ್ಟ್, ಮೆಸೊಪೊಟೇಮಿಯಾ ಮೊದಲಾದ ನಾಗರಿಕತೆಗಳಲ್ಲೂ ಇದು ಕಂಡುಬರೋದಿಲ್ಲ. ಮತ್ತು ವಿಸ್ತೀರ್ಣದ ದೃಷ್ಟಿಯಿಂದ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯು ಅದರ ಕಾಲದ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿದ್ದು ಬಹಳ ವಿಶಾಲವಾಗಿತ್ತು. ಹಾಗಾಗಿ ಈ ಒಂದು ನಾಗರಿಕತೆ ಬೇರೆ ನಾಗರಿಕತೆಗಳಿಗಿಂತ ಮುಂದುವರೆದಿತ್ತು ಎಂಬ ಅಂಶವನ್ನು ನಾವು ಇದ್ರ ಮೂಲಕ ತಿಳಿಸ್ಬೋದು. 4ನೇ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆ ನಗರ ವ್ಯವಸ್ಥೆಗೂ ಇಂದಿನ ನಗರ ವ್ಯವಸ್ಥೆಯಲ್ಲಿ ಕಂಡುಬರುವ ಸಾಮಾನ್ಯ ಅಂಶಗಳನ್ನು ಪಟ್ಟಿ ಮಾಡಿ. ಸೊ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಸುಟ್ಟ ಇಟ್ಟಿಗೆಗಳ ಬಳಕೆಯನ್ನು ಅವರು ಆಗಲೇ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಪ್ರತ್ಯೇಕವಾದ ಸ್ನಾನದ ಗೃಹಗಳು ಅವ್ರಿಗಿರ್ಲಿಲ್ಲ. ಅಂದ್ರೆ ಒಟ್ಟಾಗಿ ಒಂದು ಕೊಳದ ರೀತಿ ಮಾಡ್ತಾ ಇದ್ರು, ಅಲ್ಲೇ ಹೋಗಿ ಎಲ್ಲರೂ ಸ್ನಾನವನ್ನ ಮಾಡುತ್ತಾ ಇದ್ರು. ಸೊ ಆದರೆ ಇಂದಿನ ನಗರ ವ್ಯವಸ್ಥೆಯಲ್ಲಿ ಅಂತಸ್ತಿನ ಮನೆಗಳು ಕಾಣಿಸ್ತವೆ, ಒಳಚರಂಡಿ ವ್ಯವಸ್ಥೆ ಇದೆ, ಮತ್ತೆ ಪ್ರತ್ಯೇಕ ಸಂಚಾಗೃಹ, ಸ್ನಾನದ ಗೃಹ, ಅಡಿಗೆ ಮನೆ, ವಿಶ್ರಾಂತಿ ಗೃಹಗಳನ್ನು ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಚತುಷ್ಪಥ ರಸ್ತೆಗಳು, ಸಾರಿಗೆ ಸಂಪರ್ಕ ಇವುಗಳೆಲ್ಲ ಇಂದಿನ ನಗರ ವ್ಯವಸ್ಥೆಯಲ್ಲಿ ಕಾಣ್ಬೋದು. ನೆಕ್ಸ್ಟು, ಭಾರತ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೊಳಿಸಿರುವ ನಮ್ಮ ರಾಜ್ಯದ ಜಿಲ್ಲೆಗಳನ್ನು ಹೆಸರಿಸಿ. ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು. 6ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಗರಗಳ ಅಭಿವೃದ್ಧಿಗೆ ಕೈಗೊಂಡಿರುವ ನಗರಾಭಿವೃದ್ಧಿ ಯೋಜನೆಯನ್ನು ಹೆಸರಿಸಿ. ಮೊದಲನೇದಾಗಿ ಸ್ವಚ್ಛ ಭಾರತ್ ಮಿಷನ್, ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಮಿಷನ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ರಾಜೀವ್ ಆವಾಸ್ ಯೋಜನೆ. 7ನೇ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳಲ್ಲಿ ಕಂಡುಬರುವಂತಹ ವಿಶಿಷ್ಟತೆಗಳನ್ನು, ಏನೆಲ್ಲ ಅಲ್ಲಿ ವಿಶಿಷ್ಟತೆಗಳಿದಾವೆ ಅದನ್ನು ನಾವು ಲಿಸ್ಟ್ ಮಾಡಬೇಕು. ಸೊ ಹರಪ್ಪ ನಾಗರಿಕತೆಗೆ ಬಂದರೆ ಅಲ್ಲಿ ಉತ್ತಮವಾದ ನಗರ ನಿರ್ಮಾಣ ಅದರ ವೈಶಿಷ್ಟ್ಯ. ಮೊಹೆಂಜೊದಾರೋಗೆ ಬಂದರೆ ಸಾರ್ವಜನಿಕ ಸ್ನಾನಗೃಹಗಳು. ಕಾಲಿಬಂಗನ್ಗೆ ಬಂದರೆ ಪ್ರಾಚೀನ ನಗರ. ಲೋಥಾಲಲ್ಲಿ ಸಂಗ್ರಹಣಾ ಕೊಠಡಿ ಅದರ ವೈಶಿಷ್ಟ್ಯತೆಯನ್ನು ಹೇಳ್ತದೆ. ಬನವಾಲಿಯಲ್ಲಿ ದೇವಾಲಯಗಳು ಅದರ ವೈಶಿಷ್ಟ್ಯತೆಯನ್ನು ತಿಳಿಸ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳನ್ನ ಅವರು ಕೊಟ್ಟಿದ್ದಾರೆ. ಮೆಸೊಪೊಟೇಮಿಯಾ ನಾಗರಿಕತೆ, ಹರಪ್ಪ ನಾಗರಿಕತೆ, ಚೀನಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ರೋಮನ್ ನಾಗರಿಕತೆ ಇಷ್ಟನ್ನ ಇಲ್ಲಿ ಈ ಭೂಪಟದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದನ್ನು ನೋಡಿ ನೀವು ಇಲ್ಲಿ ಚಟುವಟಿಕೆ ಏನು ಹೇಳಿದ್ದಾರೆ ಅಂದರೆ, ಕೆಳಗೆ ನೀಡಿರುವ ಪ್ರಪಂಚದ ನಕಾಶೆಯಲ್ಲಿ ಪ್ರಾಚೀನ ನಾಗರಿಕತೆಗಳು ಉಗಮವಾದ ಸ್ಥಳಗಳನ್ನು ಗುರುತಿಸಬೇಕು. ಸೇಮ್ ಆಸ್ ಇಟ್ ಈಸ್ ಅಲ್ಲಿ ಇದೆಯಲ್ಲ ಅದನ್ನು ನೋಡಿ ನೀವು ಗುರುತಿಸ್ಕೊಳ್ಳಿ. ತದನಂತರ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ಇದೆ, ಪ್ರಪಂಚದ ನಾಗರಿಕತೆಗಳನ್ನು ಅವುಗಳು ಉಗಮವಾದ ನದಿಗಳೊಂದಿಗೆ ಹೊಂದಿಸಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈಜಿಪ್ಟ್ ನಾಗರಿಕತೆ ಬಂದು ಅದು ನೈಲ್ ನದಿಯ ಜೊತೆ ಉಗಮವಾಗಿರುವಂಥದ್ದು. ಹಾಗಾಗಿ 2ನೇ ಆನ್ಸರ್ ಕರೆಕ್ಟ್ ಆಗಿದೆ. ಸಿಂಧೂ ಸರಸ್ವತಿ ನಾಗರಿಕತೆ ಅದು ಸಿಂಧೂ ನದಿ. ಮೆಸೊಪೊಟೇಮಿಯಾ ನಾಗರಿಕತೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿ. ರೋಮನ್ ನಾಗರಿಕತೆ ಟೈಬರ್ ನದಿ. ಚೀನಾ ನಾಗರಿಕತೆ ಯಾಂಗ್ಸ್ತೆ ಮತ್ತು ಹುಯಾಂಗ್ ಹೋ ನದಿಗಳು. ನೆಕ್ಸ್ಟ್ 3ನೇ ಪ್ರಶ್ನೆ, ಕೆಳಗೆ ನೀಡಿರುವ ನಾಗರಿಕತೆಗಳನ್ನು ಹಾಗೂ ಅವುಗಳು ಕಂಡುಬಂದ ವೈಶಿಷ್ಟ್ಯತೆಯನ್ನು ಹೊಂದಿಸಿರಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವೈಶಿಷ್ಟ್ಯತೆಗಳು ಮತ್ತು ನಾಗರಿಕತೆ ಹೆಸರು. ಸಿಂಧೂ ಸರಸ್ವತಿ ನಾಗರಿಕತೆ ಬಂದು ಸಾರ್ವಜನಿಕ ಈಜುಕೊಳಗಳು. ಸೊ ಹಾಗಾಗಿ ಆಪ್ಷನ್ ಈ ಆನ್ಸರ್ ಕರೆಕ್ಟ್. ಈಜಿಪ್ಟ್ ನಾಗರಿಕತೆಗೆ ಬಂದರೆ ಅಲ್ಲಿ ಪಿರಮಿಡ್ಗಳು ಅದರ ವೈಶಿಷ್ಟ್ಯತೆಯನ್ನು, ಈಜಿಪ್ಟ್ ನಾಗರಿಕತೆ ಅಂದರೆ ಮೊದಲು ಬರೋವಂಥದ್ದೇ ಪಿರಮಿಡ್ಗಳು. ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಪಿರಮಿಡ್. ಮೆಸೊಪೊಟೇಮಿಯಾ ನಾಗರಿಕತೆಗೆ ಬಂದರೆ ತೂಗು ಉದ್ಯಾನವನಗಳ ನಿರ್ಮಾಣ. ಚೀನಾ ನಾಗರಿಕತೆಗೆ ಬಂದರೆ ರೇಷ್ಮೆ ಉತ್ಪಾದನೆ.
ಗ್ರೀಕ್ ನಾಗರಿಕತೆಗೆ ನಗರ ರಾಜ್ಯಗಳು, ರೋಮ್ ಮತ್ತು ಅಮೆರಿಕ ನಾಗರಿಕತೆಗೆ ಮಾಯಾ, ಇಂಕ್, ಆಸ್ಟಕ್. ಸೊ ಅದರ ವಿಶಿಷ್ಟತೆಗಳು. ನೆಕ್ಸ್ಟ್ 4ನೇ ಪ್ರಶ್ನೆ, ಕೆಳಗೆ ನೀಡಿರುವ ಅಂಶಗಳನ್ನು ಅವುಗಳ ನಾಗರಿಕತೆಗಳು ಮತ್ತು ಅರಸರ ವಿವರಗಳೊಂದಿಗೆ ತುಂಬಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಹಮ್ಮುರಬ್ಬಿ ಕಾನೂನು, ಸೊ ಅದು ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ಬರುವಂಥದ್ದು, ಅರಸನ ಹೆಸರು ಹಮ್ಮುರಬ್ಬಿ. ಪಿರಮಿಡ್ಗಳು ಈಜಿಪ್ಟ್ ನಾಗರಿಕತೆಗೆ ಬರುವಂಥದ್ದು, ಒಸಿರಿಸ್ ಅರಸನ ಹೆಸರು. ನೆಕ್ಸ್ಟ್ ತೂಗು ಉದ್ಯಾನವನ ಬ್ಯಾಬಿಲೋನ್ ಮತ್ತೆ ಮೆಸೊಪೊಟೋಮಿಯಾದಲ್ಲಿ ಕಂಡು ಬರುವಂತಹದ್ದು. ಸೊ ಅದರ ಅರಸ 2ನೇ ನೆಬುಕಡ್ನೆಜರ್. ಚೀನಾದ ಮಹಾಗೋಡೆ ಚೀನಾ ನಾಗರಿಕತೆ, ಶಿ ಹುಯಾಂಗ್ ಟಿ. ಪಿಂಗಾಣಿ ವಸ್ತು ಅದು ಸಹ ಚೀನಾದ ನಾಗರಿಕತೆಯಲ್ಲಿ ಬರೋದು. ಸೊ ಶಿ ಹುಯಾಂಗ್ ಟಿ ಅನ್ನೋರೇ ಅರಸ. ಒಲಿಂಪಿಕ್ಸ್ ಆಟಗಳು ಗ್ರೀಕ್ ನಾಗರಿಕತೆಯಲ್ಲಿ ಬರುವಂಥದ್ದು, ಅಲೆಕ್ಸಾಂಡರ್ ಅರಸ. 5ನೇ ಪ್ರಶ್ನೆ, ಪ್ರಾಚೀನ ನಾಗರಿಕತೆಗಳೆಲ್ಲವೂ ನದಿಯ ದಡದಲ್ಲಿಯೇ ಉಗಮಿಸಲು ಕಾರಣವಾದ ಅಂಶ ಏನಿರಬಹುದು? ಸೊ ನಾಗರಿಕತೆಗಳು ನದಿಗಳ ದಡದಲ್ಲೇ ಉಗಮವಾಗಿ ಬಂದಿವೆ. ನದಿ ದಡಗಳು ಮುಖ್ಯವಾಗಿ ನಾಗರಿಕತೆಯ ನೆಲೆಗಳೇ ಆಗಿದ್ದಾವೆ. ನಾಗರಿಕತೆಯ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣ ಕಲ್ಪಿಸಿಕೊಡುತ್ತವೆ ಮತ್ತು ಸಹಜವಾಗಿ ನಾಗರಿಕತೆಯ ಅವಶ್ಯಕತೆಯಲ್ಲಿ ಲಭ್ಯವಾಗಿರ್ತದೆ. ಜನಸಂಪರ್ಕ, ಸಂವಹನ ಹಾಗೂ ಬದುಕಿಗೆ ಉತ್ತಮವಾದ ವಾತಾವರಣ ನದಿ ದಡಗಳು ಕಲ್ಪಿಸಿಕೊಡ್ತವೆ. 6ನೇ ಪ್ರಶ್ನೆ, ಕೆಳಗೆ ನೀಡಿರುವ ನಾಗರಿಕತೆಗಳಲ್ಲಿ ಕಂಡುಬಂದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ಬರೀಲಿಕ್ಕೆ ನಿಮಗೆ ಅಷ್ಟು ಪ್ಲೇಸ್ ಇಲ್ಲ. ಸೊ ಅದರಲ್ಲಿ ಮೇನ್ ಲಕ್ಷಣಗಳು ಏನಿದಾವೆ ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಸಿಂಧು ಸರಸ್ವತಿ ನಾಗರಿಕತೆಗೆ ಅತ್ಯಂತ ಉಚ್ಚ ಮತ್ತು ಅಭಿವೃದ್ಧಿ ಹೊಂದಿದ ನಗರ ಯೋಜನೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದು. ನೆಕ್ಸ್ಟ್ ಈಜಿಪ್ಟ್ ನಾಗರಿಕತೆಗೆ ಬಂದರೆ ಪಿರಮಿಡ್ಗಳು ಅದರ ಲಕ್ಷಣ ಅಂದ್ರೇ ಗಿಜಾತ್ ಪಿರಮಿಡ್ಗಳು. ಮೆಸೊಪೊಟೋಮಿಯಾ ನಾಗರಿಕತೆಗೆ ಬಂದರೆ ಅದು ಕಬ್ಬಿಣದ ಯುಗ ಮತ್ತು ತೂಗು ಉದ್ಯಾನವನದ ಬಗ್ಗೆ ತಿಳಿಸ್ತದೆ. ಚೀನಾ ನಾಗರಿಕತೆಗೆ ಬಂದರೆ ಚೀನಾದ ಮಹಾಗೋಡೆ, ಪಿಂಗಾಣಿ ವಸ್ತುಗಳು. ಗ್ರೀಕ್ ನಾಗರಿಕತೆಗೆ ಬಂದಾಗ ಒಲಿಂಪಿಕ್ಸ್ ಆಟಗಳು, ಗ್ರೀಕ್ ರೋಮನ್ ಸಂಸ್ಕೃತಿಯನ್ನು ತಿಳಿಸ್ತದೆ. ರೋಮನ್ ಮತ್ತು ಅಮೆರಿಕ ನಾಗರಿಕತೆಗೆ ಬಂದರೆ ಸರ್ವಾಧಿಕಾರದ ಸರ್ಕಾರದ ಬಗ್ಗೆ ಅದು ತಿಳಿಸ್ತದೆ. ಸೊ ಇದಿಷ್ಟು ಮಕ್ಕಳ ನಿಮ್ಮ ಶೀರ್ಷಿಕೆ 4ರಲ್ಲಿ ಬರುವಂತಹ ಪ್ರಶ್ನೆಗಳ ಉತ್ತರಗಳು. ಸೊ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.